ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಒಡೆಯರ್ ಅವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಎಲ್ಲ ಕ್ಷೇತ್ರದ ವತಿಯಿಂದ ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ಇವತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ನಮ್ಮ ಪುನೀತ್ ರವರ ಒಂದು ಸಾರಥ್ಯದಲ್ಲಿ ಇವತ್ತು ಅವರ ಭಾವಚಿತ್ರದ ಒಂದು ರಂಗೋಲಿಯನ್ನು ಒಂದು ಅದ್ಭುತವಾಗಿ ಇವತ್ತು ಬಿಡಿಸಿದ್ದಾರೆ. ನಮಗೆಲ್ಲರಿಗೂ ಅದನ್ನು ನೋಡಿ ತುಂಬ ಸಂತೋಷ ಆಗಿದೆ. ನಾವು ಇವತ್ತು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಇದೇ ನಮ್ಮ ಎರಡನೇ ತಿರುಪತಿ ಅಂತ ಪ್ರಸಿದ್ಧರಾಗಿರ್ತಕ್ಕಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಚಾಮರಾಜ ಕ್ಷೇತ್ರದ ವತಿಯಿಂದ ಒಂದು ಪೂಜೆಯನ್ನು ಸಲ್ಲಿಸಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಅವರು ಇನ್ನು ಯಂಗ್ಸ್ಟರು 20-25 ವರ್ಷಗಳ ಕಾಲ ಅವರು ಸತತವಾಗಿ ಸಂಸದರಾಗಿ ಗೆದ್ದು ಬಂದು ಮುಂದಿನ ದಿನಗಳಲ್ಲಿ ಅವರು ಕೇಂದ್ರ ಸಚಿವರಾಗಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಆ ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಅಭಿವೃದ್ಧಿ, ಅಧಿಕಾರ ಇವೆಲ್ಲವನ್ನು ನೀಡಲಿ ಅಂತೇಳಿ ಮತ್ತೊಮ್ಮೆ ಆ ದೇವರಲ್ಲಿ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಅದು ಅದ್ಭುತವಾಗಿದೆ. ಎಲ್ಲರೂ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಅವರಿಗೆ ದೇವರು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು. ಅವರು ಒಂದು ಎಲ್ಲರಿಗೂ ಭಾಳ ಉತ್ತಮವಾಗಿ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಸರಳವಾಗಿ, ಸಜ್ಜನಿಕವಾಗಿ ಅವರು ನಡತೆ ಚೆನ್ನಾಗಿದೆ. ಸಾರ್ವಜನಿಕರು ಒಪ್ಪಿಕೊಂಡಿದ್ದಾರೆ. ಅವ್ರು ಇನ್ನು ಮುಂದೆ ರಾಜಕೀಯ ಭವಿಷ್ಯದಲ್ಲಿ ಅವರು ಒಳ್ಳೆ ನಮಗೆ ಮಾರ್ಗದರ್ಶಕರಾಗಿ ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಹೋಗಬೇಕು ಅಂತೇಳಿ ಅವ್ರು ಬಯಸ್ತಾ ಇದ್ದೀವಿ. ವಿಶೇಷವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಯದುವೀರ್ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಜನ್ಮದಿನದಂದು ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಜನರಿಗೆ ಒಂದಷ್ಟು ಉಪಹಾರ ವ್ಯವಸ್ಥೆಗಳನ್ನ ಮಾಡಿದ್ದೀವಿ. ದಿನ ಇದಾಗಿದೆ ಅಂತ ಸಿಹಿ ಹಂಚುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅಧಿದೇವವಾಗಿ ಹಾಗೂ ಸ್ವಚ್ಛತೆ ಹೆಲ್ತ್ ಚೆಕಪ್ ಅನ್ನು ಸಹ ಕೆಲವು ಕಡೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಲ್ಲಿ ಸಹ ಕಾರ್ಯಕ್ರಮ ನಡೀತಾ ಇದೆ. ಆಶ್ರಮಗಳಲ್ಲಿ ಸಹ ಕಾರ್ಯಕ್ರಮಗಳು ನಡೆಸ್ತಾ ಇದೆ. ಭಾಳ ವಿಶೇಷವಾಗಿ ಅಧಿದೇವತೆ ಚಾಮುಂಡೇಶ್ವರಿ ಒಡೆಯರವ್ರಿಗೆ ಆಯುಸ್ಸು, ಆರೋಗ್ಯವನ್ನು ಕೊಡಲಿ, ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತೇಳಿ ಕಾರ್ಯಕರ್ತರು ಅತ್ಯಂತ ಸಂಭ್ರಮದಿಂದ ಈ ಒಂದು ಹುಟ್ಟುಹಬ್ಬವನ್ನು ನಾವೆಲ್ಲರೂ ಸಹ ಸೇರಿ ಆಚರಣೆ ಮಾಡ್ತೀವಿ. ಲಕ್ಷ್ಮೀ ಮೇಡಮ್, ಹಾಗೆಯೇ ರವಿಚಂದ್ರನ್, ಹರ್ಷಿತ್ 4 ಜನ ಸೇರಿ ನಿನ್ನೆ ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ 10 ಗಂಟೆವರೆಗೂ ಚಿತ್ರವನ್ನು ಚಿತ್ರಿಸಿದ್ದೀವಿ. ಯಾವುದೇ ನಿದ್ದೆ ಇಲ್ಲದೇ ಒಂದು ಅಭಿಮಾನದಿಂದ ನಮ್ಮೂರ ರಾಜರ ಭಾವಚಿತ್ರವನ್ನು ಬಿಡಿಸಿದ್ದೀವಿ. ರಂಗೋಲಿಯ ಮೂಲಕ ಬಿಡಿಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವುದು ನಮ್ಮ ಉದ್ದೇಶ ಆಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಏನು ಒಂದು 125 ಅಡಿ ಉದ್ದ, ಹಾಗೆಯೇ 65 ಅಡಿ ಅಗಲ, ಟೋಟಲಾಗಿ 8,300 ಸ್ಕ್ವೇರ್ ಫೀಟ್ನಷ್ಟು ಉದ್ದದಲ್ಲಿ ರಂಗೋಲಿ ಚಿತ್ರವನ್ನು ಚಿತ್ರಿಸಿದ್ದೀವಿ. ಈ ಚಿತ್ರಕ್ಕೆ ಒಟ್ಟು 2,300 kg ರಂಗೋಲಿಯನ್ನು ಬಳಸಿದ್ದೀವಿ. 4 ಜನ ಮಾಡಿರೋದು ಭಾಳ ಖುಷಿಯಾಗುತ್ತೆ. ಹಾಗೆಯೇ ನಮ್ಮ ಮೈಸೂರಿನ ದೊರೆಯ ಚಿತ್ರವನ್ನು ಚಿತ್ರಿಸಿದ್ದು ಭಾಳ ಹೆಮ್ಮೆ ಆಗುತ್ತೆ. ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಹಾಗೆಯೇ ಬಡವರಿಗೆ ಹಾಗೂ ಎಲ್ಲ ವರ್ಗದವರಿಗೂ ಅವರು ಅನುಕೂಲ ಮಾಡಿಕೊಳ್ಳಿ ಅಂತ ಬೇಡ್ಕೊಂಡು